ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ನೋಡಿ, ಇದು ನಾನು ಬ್ರಹ್ಮಕಮಲ ಸ್ವಲ್ಪ ನಿಮ್ಗೆ ಹೇಳಬೇಕು ಅಂತ ಇದ್ದೀನಿ ಇವತ್ತು. ಇದು ನನ್ನ ಬ್ರಹ್ಮಕಮಲ್ ನೋಡಿ. ಇನ್ನೊಂದು ಎಲೆ ಏನದ, ಇದಕ್ಕೆ ಸ್ವಲ್ಪ ಹುಳ ತಿಂದದ. ಇದು ಯಾಕೆ ಹುಳ ತಿಂತದ ಅಂತಂದ್ರೆ, ಇದು ಸಿಹಿ ಇರ್ತದ ಫ್ರೆಂಡ್ಸ್. ಇದ್ರದ್ದು ಇದು ಎಲೆ ಸಿಹಿ ಇರ್ತದ. ಇದು ಪ್ಲಾಂಟೇ ಸ್ವಲ್ಪ ಸಿಹಿ ಇರ್ತದ. ಇದಕ್ಕೆ ಬೇಗ ಬೇಗ ಹುಳ ಹತ್ತದ ಅಂತ ಅಂತಾರೆ. ಇದಕ್ಕೆ ನಾವು ಹುಳ ಹತ್ತಬಾರ್ದು ಅಂತಂದ್ರೆ, ನಾವು ಬೇವಿಂದ ಎಣ್ಣೆ ಏನಿರ್ತದಲ್ಲ, ಅದ್ರಾಗ ಒಂದು ಚಮಚ ಬೇವಿನ ಎಣ್ಣೆ ತೊಗೊಂಡು ಒಂದು ಜಗ್ಗಿನಾಗ ಬೇವಿನ ಎಣ್ಣೆ ತೊಗೊಂಡು ನಾವು ಇದಕ್ಕೆ ಸ್ಪ್ರೇ ಮಾಡ್ದೀವಂದ್ರೆ ಇದು ಹುಳ ಹತ್ತಂಗಿಲ್ಲ. ನಾವು ಒಂದು ಸಲ ಇದಕ್ಕೆ ಸ್ಪ್ರೇ ಮಾಡಿದ್ದ ಅಂತಂದ್ರೂ ಇದು ಮತ್ತೆ ಹುಳ ಹತ್ತಲಕತ್ತದ. ನನಗೆ ಭಾಳ ಹುಳ ಹತ್ತಿದ್ದು, ನನಗೆ ಭಾಳ ಬೇಜಾರು ಮಾಡ್ಲತ್ತದ ಹುಳ. ನಾ ನೋಡಿದಾಗ ಇದಕ್ಕೆ ತೆಗಿತೀನಿ ಅಂದ್ರೂ ಇದು ನಾವು ನೋಡ್ಲಾರ್ದಾಗ ಇದು ತಿಂದಿರ್ತದ ಎಲ್ಲ, ಲೀವ್ಸ್ ಎಲ್ಲ ತಿಂದಿರ್ತದ. ಅಂದ್ರೂ ಭೀ ನಾ ಅದಕ್ಕೆ ಹಾಗೆ ನೋಡ್ಕೋತಾ ಇರ್ತೀನಿ. ಅಂದ್ರೂ ಭೀ ಇವಾಗ ನಾನು ಅದಕ್ಕೆ ಬೇವಿನ ಎಣ್ಣೆ ಸ್ಪ್ರೇ ಮಾಡ್ತೀನಿ, ನೋಡ್ತೀನಿ ಅದಕ್ಕೆ ಹೆಂಗೆ ಹುಳ ತಿಂತದ ಅಂಥೇಳಿ. ಇದು ನೋಡಿ, ಇದು ಗೋಲ್ಡನ್ ಬಟನ್ ಅಂತ ಇದಕ್ಕೆ ಅಂತಾರಲ್ಲ. ಇದು ಗಿಡಕ್ಕೆ ನಮ್ಮ ಕನ್ನಡದಾಗ ಏನಂತಾರೇನೋ ಅದು ನಮ್ಗೆ ಗೊತ್ತಿಲ್ಲ. ಇದು ಇದು ನಾನು ಸಣ್ಣದೊಂದು ಕಡ್ಡಿನೇ ತಂದು ಹಚ್ಚಿದ್ದ. ಇದ್ರಾಗ ನನಗೆ 2-3 ಗಿಡ ಬಂದಿದ್ದಾವೆ ನೋಡ್ರಿ. ಇವು ಎಷ್ಟು ಚಂದ ಗಿಡ ಬರ್ತಾವ. ಛತ್ರಿ ಅಪ್ಲೆ ಇದು ಏನು ನಾವು ಮಶ್ರೂಮ್ದು ಛತ್ರಿ ಇರ್ತದಲ್ಲ, ಅದ್ರ ಸಂಗೆ ಬರ್ತಾವ. ಇದ್ರ ಸೇಫ್ನಾಗೆ ಬರ್ತಾವೆ ಇವು. ಎಷ್ಟು ಚಂದ ಕಾಣಿಸ್ತಾವ. ಇದು ಎಲೆ ಏನದ, ಸ್ವಲ್ಪ ನಾವು ಕಾಟನ್ ಬಟ್ಟೆ ತೊಗೊಂಡು ಸ್ವಲ್ಪ ಸೌಕಾಸಿ ಇದಕ್ಕೆ ನಾವು ಒರೆಸ್ತೀವಂದ್ರೆ ಇವು ಹಂಗೆ ಶೈನ್ ಕಾಣಿಸ್ತಾವ. ನಾವು ಚಲೋ ಪಾಟ್ನಾಗ ಇದಕ್ಕೆ ಇಟ್ಟಿವಂದ್ರೆ ಶೈನ್ ಕಾಣ್ತಾವ. ನನಗಿನ್ನೂ ಪಾಟ್ಗಳು ತರೋದದ ಫ್ರೆಂಡ್ಸ. ಇನ್ನೂ ಪಾಟ್ಗಳು ಭಾಳ ಪಾಟ್ ಬೇಕು ನನಗೆ. ಇದ್ರ ಸಲುವಾಗಿ ನಾನು ಒಂದು ಚಲೋ ಪಾಟ್ ತಂದು ಅದ್ರಾಗ ಹಾಕ್ತೀನಿ. ಇದು ಇನ್ನೂ ಚಂದ ಕಾಣಿಸ್ತದ. ಅದಕ್ಕೆ ನಾ ಇದಕ್ಕೆ ಬರೀ ಬೆಳಿಲಾಕೆ ಕೊಡ್ಲಾಕತ್ತೀನಿ. ಯಾಕಂದ್ರೆ ನಾವು ಗಿಡ ಬೆಳೆಸ್ತೀವಂದ್ರೆ ಎದ್ರಾಗ ಬೇಕಾದ್ರಾಗ ನಾವು ಗಿಡ ಬೆಳೆಸ್ಬೋದು ಫ್ರೆಂಡ್ಸ. ನಾವು ಪಾಟೇ ತಂದಮೇಲೆ ನಾವು ಗಿಡ ಹಚ್ಚಬೇಕು ಅಂತಂದ್ರೆ ನಮಗೆ ಭಾಳ ದಿವಸ ಆಗ್ತದ. ನಾವು ಮೊದಲು ಗಿಡ ಹಚ್ಕೊಂಡು ಆಮೇಲೆ ಪಾಟ್ ತಂದು ನಾವು ರೀಪಾಟ್ ಮಾಡ್ದೀವಂದ್ರೆ ನಮಗೆ ಅವಾಗಿಂದವಾಗ ಗಾರ್ಡನ್ದಾಗ ಎಷ್ಟು ಚಂದ ಕಾಣಿಸ್ತದ. ಅದಕ್ಕೆ ನಾ ಏನು ಮಾಡ್ತೀನಿ ಫ್ರೆಂಡ್ಸ, ಯಾವ್ದಾರ ಪ್ಲಾಸ್ಟಿಕ್ ಡಬ್ಬಿದಾಗ ಅದು ಕಟಿಂಗ್ ಹಚ್ತೀನಿ. ಆ ಗಿಡ ಮೊದಲು ಬೆಳೆಸ್ಕೊತೀನಿ, ಆಮೇಲೆ ಪಾಟ್ಗಳು ತಂದು ನಾ ರೀಪಾಟ್ ಮಾಡ್ಕೋತೀನಿ. ಅವಾಗ ನಾನು ಗಿಡಗಳು ಚಲೋ ಕಾಣಿಸ್ತಾವ. ಇದು ನೋಡಿ, ಸ್ಪೈಡರ್ ಪ್ಲಾಂಟ್ದಾಗೆ ಇದು ಒಂದು ವೆರೈಟಿ ಅದಲ್ಲ ಫ್ರೆಂಡ್ಸ್. ಇದು ಸ್ವಲ್ಪ ಬಿರುಸಿರ್ತದ. ಅದು ಸ್ಪೈಡರ್ ಪ್ಲಾಂಟ್ ಅಂದ್ರೆ ಅದು ಜರ ಮೆತ್ತಗಿರ್ತದ, ಇದು ಜರ ಬಿರುಸಿರ್ತದ. ಅಂದರೆ ಇದು ಹಾರ್ಡಿ ಪ್ಲಾಂಟ್ ಅದ. ಇದಕ್ಕೆ ಜಾಸ್ತಿ ಕೇರ್ ಬೇಕಾಗಂಗಿಲ್ಲ. ಇದು ಯಾವಾಗೂ ಬಿಸಿಲಾಗೆ ಇರಬೇಕು. ಇದಕ್ಕೆ ನೆರಳ ಇಷ್ಟ ಇರಂಗಿಲ್ಲ. ಇದಕ್ಕೆ ಬಿಸಿಲಾಗೆ ಬಿಡಬೇಕು. ಇದು ಎಷ್ಟು ನಾವು ಬಿಸಿಲಾಗಿ ಬಿಟ್ಟಿವಲ್ಲ, ಇದು ಅಷ್ಟು ಚಂದ ಬೆಳೀತದ. ಇದು ಇಂಡೋರ್ ಅಂತ ನೋಡ್ಲಿಕ್ಕೆ ಅನ್ನಿಸ್ತದ ಫ್ರೆಂಡ್ಸ. ಅಂದರೆ ಇದು ಇಂಡೋರು ಅಲ್ಲವೇ ಅಲ್ಲ. ಇದಕ್ಕೆ ಬರೀ ಬಿಸಿಲು ಬೇಕು. ನಾವು ಯಾವಾಗೂ ಇದಕ್ಕೆ ಬಿಸಿಲಾಗೆ ಇಡಬೇಕು. ಇದ್ರ ಕಟಿಂಗ್ಲಿಂದ ನಾವು ಕಟಿಂಗ್ ಹಚ್ಚಿದೀವಂದ್ರೆ ಭಾಳ ಜಲ್ದಿ ಹತ್ತದ ಫ್ರೆಂಡ್ಸ್. ಇದು ಕಟಿಂಗ್ ಅಂದ್ರೆ ಇದು ಒಂದು ಕಟಿಂಗ್ ನಾವು ಹಚ್ಕೊಂಡಿವಂದ್ರೆ ಅದು ವೇಸ್ಟೇ ಆಗಲ್ಲ. ಅದು ಬರೋಬ್ಬರಿ ಬರೇ ಬರ್ತದ. ನಾನು ಬಲ್ಲಿ ಇದು ಮದರ್ ಪ್ಲಾಂಟ್ ಒಂದನೇ ಕಟಿಂಗ್ ಹಚ್ಚಿ ನಾ ಭಾಳ ದಿವಸ ಬಿಟ್ಟಿದ್ದ. ಅದು ದೊಡ್ಡದಾದ್ಮೇಲೆ ನಾ ಇಷ್ಟು ಕಟಿಂಗ್ ಹಚ್ಕೊಂಡೀನಿ. ನಾ ಬೇರೆ ಇದು ಬಿಸ್ಕಿಟ್ ಡಬ್ಬದಾಗೆ ಹಚ್ಚಿದ್ದ, ಮತ್ತು ಅದು ತೆಗೆದು ನಾ ಇದ್ರಾಗ ಹಾಕಿನಂತ ನಿಮಗೆ ಹೇಳಕತ್ತೀನಿ ಫ್ರೆಂಡ್ಸ. ಇದು ಏನು ಹಸ್ರಂದು ಎಲಿದು ಒಂದು ಗಿಡ ಅದಲ್ಲ, ಇದು ಹಸಿರು ಎಲೆ ಒಂದು, ಹಿಂದೊಂದು ಮರೂನ್ ಕಲರ್ ಅದಲ್ಲ, ಇವೆರಡೂ ಒಂದೇ ಗಿಡ ಅವ. ಇವು ಭೀ ನಾ ಕಟಿಂಗ್ಲೇನೆ ಹಚ್ಚಿದ್ದ. ಇವು ಭೀ ಭಾಳ ಚಂದ ಕಾಣಿಸ್ತಾವ ನಮ್ಮ ಗಾರ್ಡನ್ದಾಗ. ನನ್ನ ಬಳಿ ಯಾವ ನಾಜೂಕ್ ಗಿಡ ಇಲ್ಲ ಫ್ರೆಂಡ್ಸ. ನನ್ನ ಬಳಿ ಎಲ್ಲ ಹಾರ್ಡಿ ಗಿಡನೇ ಅವ. ನನ್ನ ಬಳಿ ಒಂದು ಸಲ ಬಂದು ನನ್ನ ಗಾರ್ಡನ್ದಾಗ ಅಂದ್ರೆ ಅವು ಹೋಗಂಗಿಲ್ಲ ಫ್ರೆಂಡ್ಸ್. ಯಾವಾಗೂ ನನ್ನ ಗಾರ್ಡನ್ದಾಗ ಇರ್ತವೆ ಅವು. ಇದನ್ನು ನಾ ಕಟಿಂಗ್ಲಿಂದನೇ ಹಚ್ಚಿದ. ನನ್ನ ಬಳಿ ಇಷ್ಟು ದೊಡ್ಡ ಗಿಡ ಆಗ್ಯಾವ. ನನ್ನ ಬಳಿ ಇನ್ನೂ ಗಿಡ ಅವ ತೆಳಗ. ಇದ್ರೂ ನಾನು ನಿಮಗೆ ತೋರಿಸ್ತೀನಿ. ನನ್ನ ಬಳಿ ಭಾಳ ಗಿಡ ಅವ. ಇದನ್ನು ಇದು ಪಾಟ್ನಾಗೇನು ನಾ ನಿಮಗೆ ಕಾಣ್ಸಕತ್ತದಲ್ಲ, ಇದು ಗೋಲ್ ಎಲಿದ್ದು. ಇದು ಅಂದ್ರೆ ನಾ ನರ್ಸರಿದಿಂದ ತಂದಿದ್ದ. ಅಂದರೆ ಇದು ಜರ ಭೀ ಚಲೋನೇ ಬಂದಿಲ್ಲ ಫ್ರೆಂಡ್ಸ್, ಬರಲಾಗ್ಯದ. ನನಗಿದು ಗಿಡ ಬೆಳೆಯಲಾಗ್ಯದ, ಯಾಕೇನೋ ನನಗೆ ಗೊತ್ತಿಲ್ಲ. ಇದಕ್ಕೆ ಭೀ ನಾ ಹಾಗೆ ಇದಕ್ಕೆ ಪಾಟ್ನಾಗ ಸ್ವಲ್ಪ ಏನಾರ ಕತ್ರಿ ಅದು ತೊಗೊಂಡು
ಏನಾರ ಕುರ್ಪಿ ತೊಗೊಂಡು ಹಾಗೆ ನಾ ಕೆದರ್ತಾ ಇರ್ತೀನಿ, ಮಣ್ಣು ಡೀಲ ಮಾಡ್ತಾ ಇರ್ತೀನಿ. ಅಂದ್ರೂ ಇದ್ರ ಬುಡ ಯಾಕೋನು ಸ್ವಲ್ಪ ಒಣಗ್ದಂಗೆ ಆಲಕತ್ತದ. ನನಗೆ ಗೊತ್ತಾಗಲ್ಲಾಗ್ಯದ ಇದಕ್ಕೆ ಏನಾಗ್ಯದ ಅಂತೇಳಿ. ನಾ ಇದಕ್ಕೂ ಫರ್ಟಿಲೈಸರ್ ಅದು ಏನಾರ ಅಕ್ಕಿ ತೊಳೆದಿದ್ದು ನೀರು ಅದು ಹಾಕ್ತಾ ಇರ್ತೀನಿ ಹಾಗೆ. ಅಂದ್ರೂ ಇದು ಬರ್ಲಾಗ್ಯದ. ನಾ ಮಳೆಗಾಲ ಸಲುವಾಗಿ ಇದಕ್ಕೆ ನಾ ಹಾದಿ ನೋಡ್ಲಕತ್ತೀನಿ. ನೋಡಮ್ ಇದು ಮಳೆಗಾಲದಾಗ ಬರೇ ಬರ್ತದೆ ಗಿಡ ಅಂತ ನನಗೆ ಅನ್ನಿಸ್ತದ. ಅದಕ್ಕೆ ನಾ ಇದಕ್ಕೆ ಮಳೆಗಾಲ ತನಕ ನೋಡ್ಕೊಂಡು ಇಟ್ಕೋತೀನಿ. ಯಾಕಂದ್ರೆ ಮಳೆ ನೀರು ಭಾಳ ಅಮೃತ ಅಂತ ಗಿಡಗಳಿಗೆ. ಯಾವ ಗಿಡಗಳು ಸ್ವಲ್ಪ ಒಣಗ್ದಂಗೆ ಆತವಲ್ಲ ಅವಕ್ಕೆ ನಾ ಮಳೆಗಾಲ ಸಲುವಾಗಿ ಹಾಗೆ ಜಾಕಿ ಮಾಡಿ ಇಟ್ಟಿರ್ತೀನಿ. ಅವು ಮಳೆ ನೀರು ಬಿದ್ದು ಅಂದ್ರೆ ಅದಕ್ಕೆ ಅವು ಗಿಡ ಎಂಥ ಒಣಗಿನ ಗಿಡ ಇದ್ದು ಅಂದ್ರೂ ಅವು ಗಿಡಗಳು ಚಿಗಿತಾವ ಅಂಥೇಳಿ ನಾ ಯಾವ ಗಿಡಗಳು ವೇಸ್ಟ್ ಇದು ಮಾಡೋಂಗಿಲ್ಲ, ಕೇರ್ಲೆಸ್ ಮಾಡೋಂಗಿಲ್ಲ. ಇವು ನೋಡಿರಿ ಸ್ಪೈಡರ್ ಪ್ಲಾಂಟ್ ಅಂತ ಅಂದಿನಲ್ಲ, ಇದು ಹಸಿರು ಎಲೆದು. ಇದು ಒಂದು ಬಾರ್ಡ್ರ್ ಏನದ ವೈಟ್ ಅದ ಇದ್ರದ್ದು. ಇದು ಬಾರ್ಡ್ರ್ ವೈಟ್ ಇದ್ದಿಂದರ ಭಾಳ ಚಲೋ ಅದ ಫ್ರೆಂಡ್ಸ. ಇದು ನೋಡ್ರಿ ನಾ ನಿಮ್ಗೆ ಹೇಳಿನಲ್ಲ ಪ್ಲಾಸ್ಟಿಕ್ದಾಗ ಹಾಕೋತೀನಿ ನಾ ಪೈಲೆ ಅಂಥೇಳಿ. ಇದು ಪ್ಲಾಸ್ಟಿಕ್ದಾಗ ಹಾಕ್ಕೊಂಡಿದ್ದ. ಆಮೇಲೆ ನಾ ಪಾಟ್ ಥರನ ನಾ ಪಾಟ್ನಾಗ ಹಾಕ್ತೀನಿ. ಇದು ಒಡೆದಿಂದೊಂದು ಹ್ಯಾಂಗಿಂಗ್ ಸಿಕ್ಸದು ನನ್ನ ಬಳಿ ಒಂದು ಪಾಟ್ ಇತ್ತು. ಅದ್ರಾಗೆ ನಾ ಹಾಗೆ ಗಿಡಗಳು ಇಟ್ಟೀನಿ. ನಾ ಯಾವ ಬೀಟಂಗಿಲ್ಲ. ನಾ ಒಡೆದಿಂದು ಪಾಟ್ ಇತ್ತಂದ್ರೆ ಭೀ ನಾ ಅದ್ರಾಗ ಗಿಡ ಹಾಕ್ತೀನಿ. ನಾ ಹೊಸ ಪಾಟ್ ಥರತನ ಅದ್ರಾಗೆ ಇಟ್ಟಿರ್ತೀನಿ. ಹೊಸ ಪಾಟ್ ಥರನ ಅದ್ರಾಗ ಹಾಕ್ತೀನಿ. ಇದು ನೋಡ್ರಿ ಇದು ಯೆಲ್ಲೋ ಕಲರ್ ಗಿಡ, ಇದು ಹಸಿರು ಎಲೆ. ಇದು ಏನು ಬಣ್ಣ ನಾವು ಚಿಂಪಡಿಸ್ತೀವಲ್ಲ ಆ ಥರ ಕಾಣ್ತದೆ. ಇದರ ಭಾಳ ಚಂದ ಕಾಣಿಸ್ತದೆ. ನಮ್ಮ ಗಾರ್ಡನ್ದಾಗ ಭಾಳ ಚಲೋ ಕಾಣಿಸ್ತದೆ ಫ್ರೆಂಡ್ಸ್. ಇದ್ರದ್ದು ನಾ ಕಟ್ಟಿಂಗೆ ಹಚ್ಚೆ ಅದಕ್ಕೆ ಅಷ್ಟು ಗಿಡಗಳು 4-5 ಗಿಡಗಳು ಮಾಡಿದ್ದೀನಿ. ಇದು ಒಂದು ಗಿಡ ಅದ. ನಿಮಗೆ ಈಗ ನಾ ಮುಂದೆ ಅವು 4 ಗಿಡ ಇನ್ನವ ನಾವು ತೋರಿಸ್ತೀನಿ. ಅದ್ರ ಮದರ್ ಪ್ಲಾಂಟ್ ಅದು ಸತ್ತದ, ಹೋಗ್ಯದ, ಅದು ಒಣಗ್ಯದ ಫ್ರೆಂಡ್ಸ್. ನಾ ಊರಿಗೆ ಹೋಗಿದ್ದ ಅವಾಗ ಅದು ಒಣಗ್ಯದ. ಇವು ಹೂವು ನೋಡ್ರಿ. ನಾ ಇದು ಅಡೇನಿಯಮ್ ಗಿಡ ಏನದ ನಾ ನರ್ಸರಿಲಿಂತ ಇದಕ್ಕೆ ಹೂವನೇ ಇದ್ದಿದ್ದಿಲ್ಲ. ನಾ ಹಾಗೆ ಗಿಡ ತೊಗೊಂಡು ಬಂದಿದ್ದ. ಗಿಡ ಹೂವು ಇಲ್ಲ ರೀ ಇದಕ್ಕೆ ಗಿಡ ನೀವು ಹಾಗೆ ಒಯ್ತೀರಿ ಏನಂದ್ರೆ ಇರ್ಲಾಕ್ರಿ ನಾ ಗಿಡ ಹಾಗೆ ಒಯ್ತೀನಿ. ನನಗೆ ಇದು ಹೂವು ಬರತನ ನಾ ಅದ್ರದ್ದು ಹಾದಿ ನೋಡ್ತೀನಿ. ಹೂವು ಬಂದು ಅಂದ್ರೆ ನನಗೆ ಯಾವ ಹೂವು ಬರ್ತಾವ ಅಂಥೇಳಿ ನನಗೆ ಸ್ವಲ್ಪ ಕಾತುರ ಇರ್ತದೆ. ಅದಕ್ಕೆ ನಾ ಇರಲ್ಯಾಕಂತೇಳಿ ನಾ 2 ಅಡೇನಿಯಮ್ ಗಿಡ ನಾ ಹಾಗೆ ಹೂವು ಇರ್ಲಾರ್ದೇನು ತೊಗೊಂಡು ಬಂದೀನಿ. ನೋಡಿರಿ ಎಷ್ಟು ಚಲೋ ಹೂವುಗಳು ನನ್ನ ಗಾರ್ಡನ್ದಾಗ. ನಾನು ಅಡೇನಿಯಮ್ ಗಿಡಕ್ಕೆ ಎಷ್ಟು ಚಲೋ ಹೂವು ಆಗ್ಯಾವ. ಇದು ಫುಲ್ ಪಿಂಕ್ ಅದ. ಅದು ಇನ್ನೂ ಒಂದು ಅಂದ್ರೆ ಪಿಂಕ್ ಹೂವು ಅದ. ಅದಕ್ಕೆ ಬಾರ್ಡ್ರ್ ಅಂದ್ರೆ ಪಿಂಕ್ ಅದ, ವೈಟ್ ಹೂವು ಅದ. ಅದನ್ನು ಭಾಳ ಚಲೋ ಕಾಣಿಸ್ತದ ಫ್ರೆಂಡ್ಸ. ಇದು ನೋಡ್ರಿ ಎಲ್ಲ ಎಲೆ ಎಲ್ಲ ಉದುರಿ ಇದಕ್ಕೆ ಬರೀ ಹೂವನೇ ಹತ್ಯಾವ. ಭಾಳ ಚಲೋ ಹೂವು ಹತ್ಯಾವ. ಇದು ಭಾಳ ದಿವಸ ಹಾದಿ ನೋಡಿದ್ಮೇಲೆ ಇದು ಹೂವು ಇಷ್ಟು ಚಂದ ಕಾಣಿಸ್ಯದ ನನಗೆ. ಇದು ನೋಡ್ರಿ ಇದು ನಾವೇನು ಮಾಡಬೇಕು, 75% ಕೋಕೋಪೀಟ, 25% ಮಣ್ಣು ತೊಗೊಂಡು ಇದ್ರ ಸ್ವಲ್ಪ ಬೂದಿ ಹಾಕಿ ನಾವು ಇದಕ್ಕೆ ಹಚ್ಕೋಬೇಕು ಗಿಡಕ್ಕೆ. ಯಾಕಂದ್ರೆ ಜಾಸ್ತಿನ ಇದ್ರ ಮಣ್ಣು ಇತ್ತಂದ್ರೆ ಇದ್ರ ಇದು ಬೇರೆ ಏನದ ಸ್ವಲ್ಪ ಗಟ್ಟಿ ಕೂಡ್ತದ ಫ್ರೆಂಡ್ಸ, ಮಣ್ಣು ಹಿಡ್ಕೋತದ. ಅದಕ್ಕೆ ಡೀಲನೇ ಬೇಕು. ಅದಕ್ಕೆ ಜಾಸ್ತಿ ಮಣ್ಣು ಹಾಕಬಾರ್ದು. ಅದು ಜಾಸ್ತಿ ಮಣ್ಣಿನಾಗ ನಡೆಯಂಗಿಲ್ಲ. ಈ ಹೂವು ನೋಡ್ರಿ ನನಗೆ ಗೋಲ ಇಷ್ಟು ಚಂದ ಬರ್ತಾವ, ಇಷ್ಟು ಡಿಸೈನ್ಲೆ ಬರ್ತಾವ ಹೂವು. ಇದು ಮಗ್ಗಿ ನೋಡ್ರಿ ಎಷ್ಟಾಗ್ಯಾವ. ಇನ್ನು ಇವು ಎಲೆ ಇನ್ನೂ ಉದುರರ್ದಾಗ್ಯಾವ. ಇವೆಲ್ಲ ಎಲೆ ಉದುರಿ ಬರೀ ಹೂವನೇ ಮೆತ್ತತವ ಈ ಗಿಡಕ್ಕೆ. ನಾನು ತಂದೀನಿ ಅಂದ್ರೆ 2ಕ್ಕೆ ಹೂವು ಇದ್ದಿದ್ದಿಲ್ಲ. ನಾ ಹಾಗೆ ಗಿಡ ತಂದೀನಿ. ನಾ ಬಂದಮೇಲೆ ಹೂವು ಇಷ್ಟು ಚಂದ ಹೂವು ಆಗ್ಯಾವ ಫ್ರೆಂಡ್ಸ. ನಾ ನೋಡಿ ಭಾಳ ಖುಷಿಯಾಗೀನಿ. ಇದ್ರಾಗ ನೋಡ್ರಿ ಮತ್ತು ಇದ್ರಾಗ ಒಂದು ಸದಾಬಾರ ಗಿಡ ಹೊಂಟವ. ನಾ ಭಾಳ ಸದಾಬಾರ ಗಿಡ ಹಚ್ಚೀನಿ. ಅದಕ್ಕೆ ನಾ ಅದು ತೊಗೊಂಡಿಲ್ಲ ಆಗಿ ನಾ ಅವಕ್ಕೆ ಕಿತ್ತು ಬಿಟ್ಟಾಕತ್ತೀನಿ. ಇದ್ರದ್ದೇ ಹೂವು ಏನು ಉದುರ್ತಾವಲ್ಲ ಆ ಹೂವನೇ ಇದ್ರ ಬೇರ್ದಾಗ ಹಾಕಬೇಕು ಫ್ರೆಂಡ್ಸ. ನೋಡ್ರಿ ಇದ್ರದ್ದು ಹೂವು ಉದುರಿದೆ ಅದ್ರ ಬೇರ್ನಾಗೆ ಹಾಕಿನ ಅದು ಗೊಬ್ಬರ ಆಗ್ತದೆ. ಅದಕ್ಕೆ ನಾವು ಬೇರೆ ಕಡೆ ಬೀಟೋದೇನು ಜರುತ್ತಿಲ್ಲ. ನೋಡ್ರಿ ಮಣ್ಣು ಎಷ್ಟು ಉದುರು ಕಾಣಕತ್ತದ, ನೀವು ನೋಡ್ಲಕತ್ತಿರ್ಬೋದು. ಹಿಂಗೆ ಇದ್ರ ಮಣ್ಣು ಹಿಂಗೆ ಇರಬೇಕು ಫ್ರೆಂಡ್ಸ. ಅವಾಗೇ ಇದು ಗಿಡ ಇಷ್ಟು ಚಂದ ಬರ್ತದೆ. ಮಣ್ಣು ಇದ್ರದ್ದು ಗಟ್ಟಿ ಇತ್ತಂದ್ರೆ ಇದು ಗಿಡ ಚಲೋ ಬರಂಗಿಲ್ಲ. ನಿಮಗೆ ಹೇಳ್ತೀನಿ, ಯಾವ ಭೀ ಇದಕ್ಕೆ 1 ವಾರದಾಗ 2 ಸಲ ನೀರು ಹಾಕಬೇಕು ಫ್ರೆಂಡ್ಸ. ಜಾಸ್ತಿ ನೀರು ಹಾಕೋದೇನು ಜರುತ್ತಿಲ್ಲ. ಇದು ನೀವು ಹೇಳಿದ್ರಲ್ಲ ಮ್ಯಾಲೆ ಇದು ಗಿಡನ ಮದರ್ ಪ್ಲಾಂಟ್ನಿಂದನ ಕಟಿಂಗ್ ಹಚ್ಚಿದ್ದೀನಿ ಅಂಥೇಳಿ. ಇದು ಪೈಲೆ ಹಚ್ಚಿದ್ದ. ಇದು ಎಷ್ಟು ದಟ್ಟು ಬಂದದ. ಇವು ಆಮೇಲೆ ನಾ ಇದಕ್ಕೆ ಡಿವೈಡ್ ಮಾಡಿ ಹಚ್ಚಿದ. ಇವು 4 ಗಿಡಗಳು ನೋಡ್ರಿ ಇನ್ನೂ ಸಣ್ಣವ. ಇನ್ನೂ ಸ್ವಲ್ಪ ದೊಡ್ಡ ಆದವು ಅಂದ್ರೆ ಮಳೆಗಾಲ ಆದಮೇಲೆ ಈ ಗಿಡ ಸ್ವಲ್ಪ ದೊಡ್ಡ ಆಗ್ತಾವ. ನಾ ಅವಾಗ ಮತ್ತೆ ಇದ್ರ ಕಟಿಂಗ್ ತೊಗೊಂಡು ನಾ ಮತ್ತೆ ಕಟಿಂಗ್ ಮಾಡ್ಕೋತೀನಿ ನನ್ನ ಗಾರ್ಡನ್ದಾಗ ಯಾವ ನಾಜೂಕ್ ಗಿಡಗಳು ಇಲ್ಲ ಫ್ರೆಂಡ್ಸ. ಎಲ್ಲ ಹಾರ್ಡಿ ಪ್ಲಾಂಟೇ ಅವ. ನಾ ನಾಜೂಕ್ ಗಿಡಗಳು ಯಾವ ತರಂಗಿಲ್ಲ. ನನ್ನ ಗಿಡ ಒಂದು ಸಲ ಬಂದು ಅಂದ್ರೆ ನನ್ನ ಗಾರ್ಡನ್ದನ್ನು ಹೋಗ್ಲಾರ ಗಿಡ ಅವ. ಓಕೆ ಫ್ರೆಂಡ್ಸ್, ಬಾಯ್. ನನ್ನ ಚಾನಲ್ ನಿಮಗೆ ಇಷ್ಟ ಆಯಿತು, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ನಾ ಹಾಗೆ ನಿಮ್ಗೆ ಒಂದೊಂದು ವಿಡಿಯೋ ಹಾಗೆ ಹಾಕ್ತಾಯಿರ್ತೀನಿ, ತೋರಿಸ್ತಾ ಇರ್ತೀನಿ. ಓಕೆ ಬಾಯ್.